ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಅವರ ಕೌಟುಂಬಿಕ ಕಲಹ. ಬೇರೆಯವ್ರ ಮನೆ ಸುದ್ದಿ ನಮಗೆ ಯಾಕೆ ಬಿಡಿ ಮೇಡಮ್ ಅಂತ ನೀವು ಕೇಳಬಹುದು. ಆದರೆ ಸಿಪಿ ಯೋಗೇಶ್ವರ್ ಅವರ ಕುಟುಂಬ ಈಗ ಕೆಪಿಸಿಸಿ ಕಚೇರಿಯವರೆಗೆ ಬಂದು ನಿಂತಿದೆ. ಏನದು ವಿಚಾರ ಹೇಳ್ತೀನಿ ಕೇಳಿ. ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಕೌಟುಂಬಿಕ ಕಲಹ ಮತ್ತೊಮ್ಮೆ ಸದ್ದನ ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕರ ಕುಂದು ಕೊರತೆಯನ್ನು ಆಲಿಸ್ತಾ ಇರುವಂತಹ ರಣದೀಪ್ ಸುರ್ಜೇವಾಲ್ರ ಬಳಿಯಲ್ಲಿ ಸಿಪಿ ಯೋಗೇಶ್ವರ್ ಕುಟುಂಬ ಹೋಗಿದೆ. ಶಾಸಕ ಸಿಪಿ ಯೋಗೇಶ್ವರ್ ಮೊದಲ ಪತ್ನಿ ಮಂಜುಳಾ ಹಾಗೂ ಅವರ ಪುತ್ರಿ ನಿಶಾ ಅವರು ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲ್ರನ್ನ ಭೇಟಿಯಾಗಿ ಸಿಪಿ ಯೋಗೇಶ್ವರ್ ಅವರ ವಿರುದ್ಧವಾಗಿ ಸುರ್ಜೇವಾಲ್ರಿಗೆ ಪತ್ನಿ ಹಾಗೂ ಮಗಳು ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಆಸ್ತಿ ವಿಚಾರವಾಗಿ ಈ ಹಿಂದೆಯಿಂದಲೂ ಕೂಡ ಯೋಗೇಶ್ವರ್ ಹಾಗೂ ಮೊದಲ ಪತ್ನಿ ಮಗಳ ಮಧ್ಯೆ ಕಾನೂನು ಹೋರಾಟ ನಡೀತಾ ಇದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ ವಿರುದ್ಧ ಸ್ಪರ್ಧೆಗೆ ನಿಶಾ ಯೋಗೇಶ್ವರ್ ಅವರು ಡಿಕೆ ಶಿವಕುಮಾರ್ ಬಳಿ ಹೋಗಿ ಭೇಟಿಯನ್ನ ಮಾಡಿ ಟಿಕೆಟ್ ಅನ್ನ ಕೇಳಿದ್ರು. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಾಗ ಯೋಗೇಶ್ವರ್ ವಿರುದ್ಧ ನಿಶಾ ಆಕ್ರೋಶವನ್ನ ಹೊರಹಾಕ್ತಾ ಇರ್ತಿದ್ರು. ಕೊನೆಗೆ ಯೋಗೇಶ್ವರ್ ಅವರು ಕೋರ್ಟ್ ಮೆಟ್ಟಿಲೇರ್ತಾರೆ. ತಮ್ಮ ವಿರುದ್ಧ ಮಾನಹಾನಿ ಹೇಳಿಕೆ ನೀಡದಂತೆ ಸ್ಟೇ ಕೂಡ ತರ್ತಾರೆ. ಯಾವಾಗ? ಎಲೆಕ್ಷನ್ ಟೈಮಲ್ಲಿ. ಎಲೆಕ್ಷನ್ ಬಳಿಕ ತಣ್ಣಗಾಗಿತ್ತು ಸೈನಿಕನ ಕುಟುಂಬ ಈಗ ಕೆಪಿಸಿಸಿ ಕಚೇರಿಯವರೆಗೆ ಹೋಗಿ ತಲುಪಿದೆ. ರಾಜ್ಯ ಕಾಂಗ್ರೆಸ್ನ ಗೊಂದಲ ನಿವಾರಣೆಗೆ ಬಂದಿದ್ದಂತಹ ಸುರ್ಜೇವಾಲ್ರಿಗೆ ಕುಟುಂಬದ ಸಮಸ್ಯೆ ಬಗೆಹರಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂದೊದಗಿದೆ. ಯೋಗೇಶ್ವರ್ ಪತ್ನಿ ಹಾಗೂ ಪುತ್ರಿ ಸುರ್ಜೇವಾಲ್ರನ್ನ ಭೇಟಿಯಾಗಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡ್ರು. ಯೋಗೇಶ್ವರ್ ಶಾಸಕರಾಗಿದ್ದಾರೆ, ಪದೇ ಪದೇ ಕೇಸ್ ಹಾಕಿ ಕಿರುಕುಳ ಕೊಡ್ತಿದ್ದಾರೆ, ಇದರಿಂದ ಮಾನಸಿಕ ತೊಂದರೆ ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ನಾನು ನ್ಯಾಯಕ್ಕಾಗಿ ಹೋರಾಡ್ತಿದ್ದೇನೆ. ಸುರ್ಜೇವಾಲ್ರ ಮುಂದೆ ಏನು ಮನವಿ ಮಾಡಬೇಕೋ ಮಾಡಿದ್ದೇನೆ. ಈ ಹೋರಾಟದಲ್ಲಿ ನ್ಯಾಯ ಸಿಗುವ ನಂಬಿಕೆ ಇದೆ ಅಂತ ಹೇಳಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಹೇಳ್ಕೊಂಡಿದ್ದಾರೆ. ಯೋಗೇಶ್ವರ್ ಪತ್ನಿ ಹಾಗೂ ಪುತ್ರಿ ಸುರ್ಜೇವಾಲ್ರಿಗೆ ದೂರನ್ನ ನೀಡಿ ಸಮಸ್ಯೆಯನ್ನ ಬಗೆಹರಿಸುವಂತೆ ಕೇಳ್ಕೊಂಡಿದ್ದಾರೆ. ಆದರೆ ಅಸಲಿಗೆ ಯೋಗೇಶ್ವರ್ ಪತ್ನಿ ಪುತ್ರಿ ನಿರೀಕ್ಷೆ ಏನು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಆಸ್ತಿ ವಿಚಾರವಾಗಿ ಕಾನೂನು ಸಂಕಷ್ಟದಿಂದ ಮುಕ್ತಿ ಬೇಕಾ, ರಾಜಿ ಪಂಚಾಯಿತಿ ಮೂಲಕ ವ್ಯಾಜ್ಯ ಬಗೆಹರಿಸಬೇಕಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಅದೇನೇ ಇರಲಿ, ಸಾರ್ವಜನಿಕ ಜೀವನದಲ್ಲಿರುವವರು ತಮ್ಮ ಕುಟುಂಬ ಸಮಸ್ಯೆಯನ್ನ ಬೀದಿಗೆ ಬರದಂತೆ ನೋಡ್ಕೊಳ್ಬೇಕು. ಇಲ್ಲದಿದ್ರೆ ಪಕ್ಷಕ್ಕೂ ಮುಜುಗರ, ನಾಯಕರಿಗೂ ಕೂಡ ಮುಜುಗರ. ಇದು ಈ ಕ್ಷಣದ ವರದಿ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ನ್ಯೂಸ್ ಟುಡೇ ಕನ್ನಡ ಚಾನೆಲ್. ಧನ್ಯವಾದಗಳು.